ತಿಲೇನ ತರ್ಪಿತಾ ಪಿತರ್ ತೃಪ್ತಿತಂ ಯಾಂತಿ. ಅಂದರೆ ಎಳ್ಳಿನಿಂದ ಮಾಡಿದ ತರ್ಪಣದಿಂದ ಪಿತೃಗಳು ಕೂಡ ಸಂತೃಪ್ತಿಯನ್ನು ಹೊಂದ್ತಾರಂತೆ. ಅಂತಹ ಪವಿತ್ರ ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು. ನಿಮಗೆ ಗೊತ್ತಿರದಂತಹ ಎಳ್ಳು ಹೇಗೆ ಹುಟ್ಟಿಕೊಂಡಿತು, ಇಷ್ಟು ಪವಿತ್ರ ಸ್ಥಾನ ಎಳ್ಳಿಗೆ ಹೇಗೆ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಳ್ಳು ಅಮಾವಾಸ್ಯೆಯ ಬಗ್ಗೆ ಜನರಿಗೆ ಸಾಮಾನ್ಯವಾಗಿ ಗೊತ್ತಿರೋ ವಿಷಯ ಏನಂದರೆ, ಹಳ್ಳಿಗಳಲ್ಲಿ ಅಥವಾ ಮನೆಗಳಲ್ಲಿ ಸುಗ್ಗಿಯ ಕಾಲದರ ಇದನ್ನು ಆಚರಿಸ್ತಾರೆ. ಇನ್ನೊಂದು ಪಿತೃಗಳಿಗೆ ತರ್ಪಣ ಕೊಡೋದು. ಇದೆರಡು ವಿಚಾರ ಸಹಜವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಪೌರಾಣಿಕವಾಗಿ ಎಳ್ಳು ಹೇಗೆ ಹುಟ್ಟಿಕೊಂಡಿತ್ತು, ಯಾಕೆ ಈ ಶಾಸ್ತ್ರಕ್ಕೆ ಬಂದಿತ್ತು ಅಂದರೆ, ಪುರಾಣದಲ್ಲಿ ಕಥೆಯೊಂದಿದೆ. ಅದನ್ನು ಇವಾಗ ಕೇಳೋಣ. ಸೃಷ್ಟಿಯ ಆದಿಕಾಲದಲ್ಲಿ ಬ್ರಹ್ಮ ದೇವರು ಲೋಕಗಳನ್ನು ಸೃಷ್ಟಿ ಮಾಡ್ತಿದ್ರು. ದೇವಲೋಕ, ಪಾತಾಳ ಲೋಕ, ಮಾನವ ಲೋಕ, ಪಿತೃಲೋಕ, ಹೀಗೆ ಹಲವಾರು ಲೋಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಆಗ ಅವರು ಪಿತೃಲೋಕವನ್ನು ಸೃಷ್ಟಿಸಿದ ನಂತರ ಅಲ್ಲಿರುವ ಪಿತೃಗಳು ಬ್ರಹ್ಮನ ಬಳಿ ಬಂದು ಕೇಳ್ತಾರೆ, ಹೇ ಸೃಷ್ಟಿಕರ್ತ ಬ್ರಹ್ಮನೇ, ಭೂಲೋಕದಲ್ಲಿ ನಮ್ಮ ಸಂತತಿಗಳು, ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ವಾಸಿಸ್ತಾ ಇದ್ದಾರೆ. ಅವರು ನಮ್ಮನ್ನು ಮರ್ತೋದ್ರೆ ಏನು ಮಾಡೋದು? ಅವರು ನಮಗೆ ಆಹಾರ ತರ್ಪಣ ಹೇಗೆ ಸಲ್ಲಿಸಬೇಕು? ಯಾವ ದ್ರವ್ಯ ಶಾಶ್ವತವಾಗಿ ನಮ್ಮವರಿಗೆ ತಲುಪುತ್ತೆ ಅಂತ ಪಿತೃಗಳು ಬ್ರಹ್ಮನನ್ನು ಪ್ರಶ್ನಿಸ್ತಾರೆ. ಪಿತೃಗಳ ಮಾತನ್ನು ಕೇಳಿದಂತಹ ಬ್ರಹ್ಮದೇವರು ಗಂಭೀರ ಧ್ಯಾನದಲ್ಲಿ ತೊಡಗಿಕೊಳ್ತಾರೆ. ಲೋಕಗಳಿಗೆ ಹಾನಿಯಾಗದಂತಹ, ಶುದ್ಧವಾದಂತಹ, ಸದಾಕಾಲ ಪವಿತ್ರವಾಗಿರುವಂತಹ, ಖಾಲಿಯಾಗದಂತಹ ಯಾವುದಾದ್ರೂ ಒಂದು ದ್ರವ್ಯವನ್ನು ಸೃಷ್ಟಿ ಮಾಡಬೇಕು ಅಂತ ಅವರು ಸಂಕಲ್ಪವನ್ನು ಮಾಡ್ತಾರೆ. ಬ್ರಹ್ಮದೇವರ ಈ ದೀರ್ಘವಾದ ಯೋಚನೆ ಅಥವಾ ತಪಸ್ಸಿನಿಂದ ಬ್ರಹ್ಮದೇವರ ದೇಹದಿಂದ ಬೆವರು ಹೊರಹೊಮ್ಮುತ್ತೆ, ಅಂದರೆ ಸ್ವೇದ ಹೊರಹೊಮ್ಮುತ್ತೆ. ಈ ಬ್ರಹ್ಮನ ಬೆವರು ಭೂಮಿಗೆ ಬೀಳುತ್ತೆ. ಭೂಮಿಗೆ ಬಿದ್ದ ಕ್ಷಣದಲ್ಲಿ ಆ ಬೆವರು ಚಿಕ್ಕ ಕಪ್ಪು ಮತ್ತು ಬಿಳಿ ಬೀಜಗಳಾಗಿ ಮೊಳಕೆಯನ್ನು ಒಡೆದು ಅವುಗಳೇ ಕಪ್ಪು ಮತ್ತು ಬಿಳಿ ಬಣ್ಣದ ಎಳ್ಳಾಗುತ್ತೆ. ಎಳ್ಳಿನ ಸೃಷ್ಟಿಯು ಈ ಬ್ರಹ್ಮನ ಬೆವರಿನ ಹನಿಯಿಂದ ಸೃಷ್ಟಿಯಾಗುತ್ತೆ. ಹೀಗೆ ಸೃಷ್ಟಿಸಲ್ಪಟ್ಟ ಎಳ್ಳಿಗೆ ಬ್ರಹ್ಮದೇವರು ಆಶೀರ್ವಾದವನ್ನು ಮಾಡ್ತಾರೆ. ಇಂದು ನೀನು ನನ್ನ ದೇಹದಿಂದ ಹುಟ್ಟಿದ ಕಾರಣ ಅತ್ಯಂತ ಪವಿತ್ರನಾಗಿರುವೆ. ದೇವತೆಗಳಿಗೆ, ಪಿತೃಗಳಿಗೆ, ಮಾನವರಿಗೆ ಸಮಾನವಾಗಿ ಪ್ರಿಯನಾಗುವೆ ನೀನು. ನಿನ್ನಿಂದ ಮಾಡಿದ ದಾನ ಎಂದಿಗೂ ವ್ಯರ್ಥವಾಗೋದಿಲ್ಲ. ಅಂದಿನಿಂದಲೇ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ತಿಲೇನ ತರ್ಪಿತಾ ಪಿತರ್ ತೃಪ್ತಿತಂ ಯಾಂತಿ. ಎಳ್ಳಿನಿಂದ ಮಾಡಿದ ತರ್ಪಣದಿಂದ ಪಿತೃಗಳು ಕೂಡ ಸಂತೃಪ್ತಿಯನ್ನು ಹೊಂದ್ತಾರೆ ಅಂತ. ಆ ದಿನ ಬ್ರಹ್ಮನ ಸ್ವೇದದಿಂದ ಹುಟ್ಟಿದಂತಹ ಎಳ್ಳು ಮತ್ತು ನೀರನ್ನು ಪಿತೃಗಳಿಗೆ ತರ್ಪಣವಾಗಿ ಅರ್ಪಿಸಿದರೆ ಅದು ನೇರವಾಗಿ ಪಿತೃವನ್ನು ಪಿತೃಲೋಕಕ್ಕೆ ತಲುಪಿಸುತ್ತೆ ಅಂತ ನಂಬಿಕೆ ಇದೆ. ಅದಕ್ಕಾಗಿಯೇ ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೆ. ಗರುಡ ಪುರಾಣದಲ್ಲಿ, ಮಹಾಭಾರತದಲ್ಲಿ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಎಳ್ಳು ದಾನ ಮಹಾಪುಣ್ಯ ಅಂತ ಬರೆದಿದ್ದಾರೆ. ಯಮಧರ್ಮರಾಜರ ಅನುಮತಿಯಿಂದ ಅಮಾವಾಸ್ಯೆಯ ದಿನ ಪಿತೃಗಳು ತಮ್ಮ ಸಂತತಿಯಿಂದ ತರ್ಪಣವನ್ನು ಕೂಡ ಸ್ವೀಕರಿಸ್ತಾರೆ. ಇದರಿಂದ ಮಹಾಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಈ ದಿನ ತರ್ಪಣ ಮಾಡದೇ ಇರುವವರ ಪಿತೃಗಳು ಯಮಲೋಕದಲ್ಲಿ ದುಃಖಿಸುತ್ತಾ ಇರ್ತಾರೆ ಅಂತ ಹೇಳಲಾಗುತ್ತೆ. ಇವತ್ತು ಎಳ್ಳು ದಾನ ಮಾಡಿದರೆ ಅನೇಕ ವರ್ಷಗಳ ಪುಣ್ಯಕ್ಕೆ ಸಮಾನವಾಗಿದೆ ಅಂತ ಹಿನ್ನೆಲೆಗಳಿವೆ. ಚಿಕ್ಕ ಬೀಜದಲ್ಲೇ ಅಪಾರ ಶಕ್ತಿ ಇರುತ್ತೆ. ಯಾಕೆಂದರೆ ಬ್ರಹ್ಮನ ಪರಿಶ್ರಮದಿಂದ ಬಂದಂತಹ ಬೆವರಿನಿಂದ ಇದು ಹುಟ್ಟುಕೊಂಡಿದೆ ಅಲ್ವಾ. ಅದಕ್ಕೋಸ್ಕರ ಪೂರ್ವಜ ಆಶೀರ್ವಾದವೂ ಕೂಡ ಈ ಎಳ್ಳಿನಿಂದ ನಮಗೆ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ಸುವರ್ಣದಾನಕ್ಕಿಂತಲೂ ತಿಲದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದರೆ ಬಂಗಾರ ನಮಗೆ ಆಭರಣವಾಗಿ ಅಷ್ಟೇ
ದೊರೆಯುತ್ತೆ. ಆದರೆ ಈ ತಿಲ ದಾನ ಮಾಡೋದ್ರಿಂದ ಪಿತೃಗಳಿಗೆ ಅದು ನೇರವಾಗಿ ತಲುಪುತ್ತೆ ಅಂತ ಹೇಳಲಾಗುತ್ತೆ. ಶನಿದೇವರಿಗೂ ಕೂಡ ಎಳ್ಳು ಅತ್ಯಂತ ಪ್ರಿಯ. ಶನಿದೇವರು ನ್ಯಾಯದ ದೇವತೆ, ಕರ್ಮಫಲವನ್ನು ನೀಡುವಂಥವರು. ಆದ್ದರಿಂದ ಇಂದು ಎಳ್ಳಿನ ದೀಪ ಹಚ್ಚುವುದು ಮತ್ತು ದಾನ ಮಾಡುವುದರಿಂದ ಶನಿ ದೋಷದಿಂದ ಕೂಡ ನಮಗೆ ಮುಕ್ತಿ ದೊರೆಯುತ್ತೆ. ಶನಿ ದೋಷ ಶಾಂತಿಗೆ ಫಲಕಾರಿ ಅಂತ ಎಲ್ಲರೂ ನಂಬ್ತಾರೆ. ಇನ್ನು ಈ ಅಮಾವಾಸ್ಯೆಗೆ ಎಳ್ಳು ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಅಂದರೆ, ಈ ಅಮಾವಾಸ್ಯೆಯ ದಿನ ಪಿತೃಗಳು ಭೂಲೋಕಕ್ಕೆ ಸಮೀಪ ಬರ್ತಾರಂತೆ. ಪಿತೃಗಳಿಗೆ ಪ್ರಿಯವಾದಂತಹ ಎಳ್ಳನ್ನು ನಾವು ದಾನ ಮಾಡೋದ್ರಿಂದ ಕೂಡ ಎಳ್ಳು ಅಮಾವಾಸ್ಯೆ ಅಂದರೆ ಎಳ್ಳಿನ ತರ್ಪಣ ಕೊಡೋದಕ್ಕೆ ಎಳ್ಳು ಅಮಾವಾಸ್ಯೆ ಅಂತ ಹೇಳ್ತಾರೆ. ಇತರೆ ದಿನಗಳಲ್ಲೂ ಕೂಡ ಎಳ್ಳಿನ ದಾನವನ್ನು ಮಾಡಬಹುದು, ತರ್ಪಣವನ್ನು ಮಾಡಬಹುದು. ಆದರೆ ವಿಶೇಷವಾಗಿ ಇಂದಿನ ಮಾರ್ಗಶೀರ್ಷ ಅಮಾವಾಸ್ಯೆಯ ದಿನ ಮಾಡಿದ ಎಳ್ಳಿನ ತರ್ಪಣ ಅತಿ ಶ್ರೇಷ್ಠ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಎಳ್ಳು ಅಮಾವಾಸ್ಯೆ ಅನ್ನೋದು ಆಚರಣೆಯ ಮಹತ್ವವನ್ನು ಸೂಚಿಸೋದ್ರ ಜೊತೆಗೆ ಈ ಚಳಿಗಾಲಕ್ಕೆ ಎಳ್ಳಿನ ಬಳಕೆಯ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸುತ್ತೆ. ಈ ದಿನ ಎಳ್ಳಿನ ತರ್ಪಣ ಅತ್ಯಂತ ಫಲಕಾರಿಯಾಗಿರುವುದರಿಂದ ಇದನ್ನು ಎಳ್ಳು ಅಮಾವಾಸ್ಯೆ ಅಂತ ಕರೀತಾರೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಈ ಎಳ್ಳು ಅಮಾವಾಸ್ಯೆಯನ್ನು ಆಚರಿಸ್ತಾರೆ. ಆದರೆ ಎಲ್ಲ ಭಾಗಗಳಲ್ಲೂ ಕೂಡ ಇದನ್ನು ಆಚರಿಸುವುದು ಈ ಅಮಾವಾಸ್ಯೆಯ ವಿಶೇಷವಾಗಿದೆ. ಭೂದೇವಿಗೆ ಈ ದಿನ ಪೂಜೆಯನ್ನು ಮಾಡಲಾಗುತ್ತೆ. ರೈತ ಸಮುದಾಯದಲ್ಲಿ ಭೂಮಿ, ಬೆಳೆ, ಎಳ್ಳು, ಬೆಲ್ಲ ಎಲ್ಲವನ್ನ ಅರ್ಪಣೆ ಮಾಡುವಂತಹ ಒಂದು ಸಂಪ್ರದಾಯ ಕೂಡ ಇದೆ. ಇದು ಪ್ರಕೃತಿಗೆ ನಾವು ಮಾಡುವಂತಹ ಒಂದು ಸಣ್ಣ ಪೂಜೆ ಅಂತ ಕೂಡ ಅನ್ಕೋಬಹುದು. ಈ ರೀತಿಯಾಗಿ ಅನೇಕ ವಿಧವಾಗಿ ವಿಶೇಷವಾಗಿರುವಂತಹ ದಿನವಾಗಿರುವ ಈ ಅಮಾವಾಸ್ಯೆಯ ಬಗ್ಗೆ ಮತ್ತು ಎಳ್ಳಿನ ಹುಟ್ಟಿನ ಬಗ್ಗೆ ತಿಳಿದುಕೊಂಡಂತಹ ನಿಮಗೆಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ. ನಾನು ಹೇಳಿರುವಂತಹ ಕತೆ ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ, ಗೊತ್ತಿಲ್ಲದೇ ಇದ್ದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಖುಷಿಯಾಗಿ ಎಳ್ಳು ಅಮಾವಾಸ್ಯೆಯನ್ನು ಆಚರಿಸೋಣ. ನಮ್ಮ ಪಿತೃಗಳಿಗೆ ವಂದಿಸಿ ತರ್ಪಣವನ್ನು ನೀಡೋಣ. ನನ್ನ ಮಾಹಿತಿಗಳು, ನನ್ನ ವಿಚಾರಧಾರೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ. ಧನ್ಯವಾದಗಳು.